24, 25. ಅಧಿಕಾರಿಗಳಾಗಲಿ ಇವತ್ತು ಸಹಕರಿಸಿ ದಲಿತರಿಗೆ ನ್ಯಾಯ ಕೊಡಿಸಿದ್ದಾರೆ. ಇದೇ ನ್ಯಾಯ ಹಿಂಗೆ ಮುಂದುವರಿಲಿ. ಎಲ್ಲ ಅನ್ಯಾಯ ಆಗಿದೆಯೋ ಅಲ್ಲಿ ನ್ಯಾಯ ಸಿಕ್ಕುವಂಥ ಕೆಲಸ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಕೆಆರ್ಪುರ ಹೋಬಳಿಯ ಬಸವನಪುರ ಗ್ರಾಮದ ಸರ್ವೆ ನಂಬರ್ 25/1 PTCL ಕಾಯ್ದೆಯಡಿ ಮಂಜೂರಾಗಿದ್ದ 3 ಎಕರೆ 20 ಗುಂಟೆ ಜಮೀನಿನಲ್ಲಿ 35 ಗುಂಟೆ ಜಾಗದಲ್ಲಿ ಕೆಲವರು 40 ಮನೆಗಳು ನಿರ್ಮಾಣ ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ ಮನೆ ಮಾಲೀಕರು ಮೂಲ ವಾರಸುದಾರರಿಗೆ ಮಾರುಕಟ್ಟೆ ಮೌಲ್ಯ ಕಟ್ಟದಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಸಾಮರಸ್ಯ ಸಮಿತಿ ರಾಜ್ಯಾಧ್ಯಕ್ಷರಾದ ಕನ್ನಳ್ಳಿ ಕೃಷ್ಣಪ್ಪರವರ ನಿರಂತರ ಹೋರಾಟದ ಫಲ ಹಾಗೂ ಹೈಕೋರ್ಟ್ ಆದೇಶದ ಮೇರೆಗೆ ಉಪ ತಹಶೀಲ್ದಾರ್ ಸರಸವಾಣಿ ನೇತೃತ್ವದಲ್ಲಿ ಸ್ವಾಧೀನ ಬಿಡಿಸಿ ಮೂಲ ವಾರಸುದಾರರಿಗೆ ನೀಡಲಾಯಿತು. ಉಪ ತಹಶೀಲ್ದಾರ್ ಸರಸವಾಣಿ ಮಾತನಾಡಿ, ಬಸವನಪುರ ಗ್ರಾಮ ಸರ್ವೆ ನಂಬರ್ 25/1ರಲ್ಲಿ 35 ಗುಂಟೆ ಜಾಗದಲ್ಲಿ ಮನೆ ನಿರ್ಮಿಸಿಕೊಂಡಿರುವವರು ಹೈಕೋರ್ಟ್ ಆದೇಶದಂತೆ ಮೂಲ ಮಂಜೂರುದಾರರಿಗೆ ಹಣ ಪಾವತಿ ಮಾಡದಿರುವ ಹಿನ್ನೆಲೆಯಲ್ಲಿ ಆ ಸ್ವತ್ತು ಬಿಡಿಸಿ ಮೂಲ ಮಂಜೂರುದಾರರಿಗೆ ನೀಡಲಾಯಿತು ಎಂದು ತಿಳಿಸಿದರು. ಕಾರ್ಯಾಚರಣೆಯಲ್ಲಿ ಕರ್ನಾಟಕ ಸಾಮರಸ್ಯ ಸಮಿತಿ ರಾಜ್ಯಾಧ್ಯಕ್ಷ ಕನ್ನಳ್ಳಿ ಕೃಷ್ಣಪ್ಪ, ಉಪ ತಹಶೀಲ್ದಾರ್ ಸರಸವಾಣಿ, ಜಮೀನು ಮಾಲೀಕ ನಾರಾಯಣ್ ಹಾಗೂ ಅವರ ಕುಟುಂಬದವರು. ನೇತ್ರಗೌಡ ಅನ್ನೋರು ಆ ಮೇಡಮ್ ಅವರು ಮಾತೆತ್ತಿದ್ರೆ ಎಲ್ಲರಿಗೂ ಹೇಳ್ಕೊಟ್ಟು ಅವ್ರ ಮೇಲೆ ಸುಳ್ಳು ಕೇಸ್ ಹಾಕಿಸಿ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಎಷ್ಟೋ ಕೇಸ್ಗಳಾಗಿ ಮಕ್ಕಳು ಮರಿ ನೋಡ್ದಿರೋಂಥನೂ ಕೇಸ್ಗಳು ಹಾಕಿ ಇವತ್ತೊಂದು ದಿವಸ ಎಷ್ಟೋ ದೊಡ್ಡ ತ್ಯಾಗ ಮಾಡ್ದಂಗೆ ಅವರು ನಾವು ಬಂದು ಸ್ಟೇಷನಲ್ಲಿ ಎಷ್ಟೋ ಬಾರಿ ಕಾಂಪ್ರಮೈಸ್ ಮಾಡ್ಕೊಳ್ಳಿ, ಎಲ್ಲರೂ ಬಡವ ಜನ ಇದ್ದಾರೆ, ಎಲ್ಲರೂ ಕರೆದು ಒಂದು ಮೀಟಿಂಗ್ ಮಾಡಿ ಒಂದು ಸಭಾದಲ್ಲಿ ಎಲ್ಲರಿಗೂ ಒಂದು ಒಳ್ಳೇದಾಗ್ಬಿಡ್ಲಿ ಅಂತ ಹೇಳಿ ಸರ್ಕಾರ ಇವತ್ತು ಇಲ್ಲಿ 10-12 ಸಾವಿರ ರೂಪಾಯಿ ಇದೆ ಬೆಲೆ, ಅಂಥದನ್ನು 1350 ರೂಪಾಯಿಗೆ ಅಂತ ಮಾತಾಡಿದ್ರೂ ಸಹ ನಮ್ಮ ನಾರಾಯಣ್ ಅವ್ರ ತಂದೆ ಅವ್ರ ಅಣ್ಣ ಎಲ್ಲರೂ ಆ ಕುಟುಂಬನೇ ಅದಕ್ಕೆ ತಲೆಬಾಗಿ ಕಾನೂನಿಗೆ ಹೌದು ನಮ್ಮ ಇದು ನಮ್ಮ ಹೈಕೋರ್ಟು ಆದೇಶ ಕೊಟ್ಟಿದೆ, ಅದಕ್ಕೆ ನಾವು ತಲೆಬಾಗ್ತೀವಿ, ನಾವು ಅವ್ರೇನು ಕೊಡ್ತಾರೋ ಅದನ್ನು ತಗೊತೀವಿ ಅಂತ ಹೇಳಿದಾಗೂ ಸಹ ಇವರು ಯಾರೋ ಹೇಳಿಕೆ ಮಾತುಗಳನ್ನ ಕೇಳಿಕೊಂಡು ಇಲ್ಲಿ ಪುಡಾರಿಗಳ ಮಾತುಗಳು ಕೇಳಿಕೊಂಡು ಆ 1350 ರೂಪಾಯಿ ಕಟ್ಟದಿರ ಇವತ್ತೊಂದು ದಿವಸ ಪರಿಸ್ಥಿತಿ ಆ ಜನ ಬೀದಿಗೆ ಬರೋಂಥ ಪರಿಸ್ಥಿತಿಗೆ ಇಲ್ಲಿರೋಂಥ ನಾಯಕರುಗಳು ಲೀಡರ್ಗಳು ಮಾಡಿದ್ದಾರೆ. ಆ ರೀತಿ ಎಂದಿಗೂ ಆ ಥರ ಆಗಬಾರ್ದು. ಯಾಕಂದರೆ ಒಂದು ಸಲ ಸೂಕ್ಷ್ಮ ಕೊಟ್ಟಿದ ತಕ್ಷಣ ಜನ ತಪ್ಪಿಸ್ಕೊಬೇಕು. ಇವತ್ತು 12,000 ರೂಪಾಯಿ ಇರೋ ರೇಟ್ನ ಬರೀ 1350 ರೂಪಾಯಿ ಕಟ್ಟಿ ಮಾಡ್ಕೊಳ್ಳೋಕೆ ಏನಾಗಿತ್ತು ಇವ್ರಿಗೆ ಅದು ಹೈಕೋರ್ಟ್ನ ತಿರಸ್ಕರಿಸಿದ್ದಾರೆ. ಹೈಕೋರ್ಟ್ ಏನು ಮಾಡ್ತಾರೆ ಅನ್ನೋದು ಒಂದು ಜವಾಬ್ದಾರಿ ಇಲ್ಲದೆ ನಡೆದಿದ್ದಕ್ಕೆ ಈ ಪರಿಸ್ಥಿತಿ ಬಂದಿದೆ. ಇನ್ನು ಮುಂದಕ್ಕೆ ಆ ರೀತಿ ಎಲ್ಲೂ ಆಗಬಾರ್ದು. ಸರ್ವೆ ನಂಬರ್ 25/1ರಲ್ಲಿ ಟೋಟಲ್ 35 ಗುಂಟೆಯಲ್ಲಿ ಎಷ್ಟು ಜನ ಇದ್ದಾರೆ ಅವರು ಎಲ್ಲರೂ ಅವರು ಅವಧಿ ಒಳಗೆ ದುಡ್ಡು ಕಟ್ಟಿಲ್ಲ ಅಂತ ಅವ್ರಿಗೆ ಮೂಲ ಮಂಜೂರಿದಾರರಿಗೆ ಆ ಸ್ವತ್ತನ್ನು ಬಿಡಿಸ್ಕೊಡೋದಕ್ಕೆ ಹೈಕೋರ್ಟಲ್ಲಿ ಆರ್ಡರ್ ಆಗಿತ್ತು. ಅದರ ಪ್ರಕಾರ ಆ ಪೈಕಿ ಸುಮಾರು 40 ಮನೆಗಳಿದೆ. ಆ ಪೈಕಿ 18 ಮನೆಗಳವರು ಸ್ಟೇ ತೊಗೊಂಡ್ಬಂದಿದ್ದಾರೆ. ಆ 18 ಮನೆಗಳನ್ನ ಹೊರತುಪಡಿಸಿ ಸುಮಾರು 20-22 ಮನೆಗಳನ್ನ ಇವತ್ತು ನಮ್ಮ ಪೊಲೀಸ್ ಅವರ ಸಮ್ಮುಖದಲ್ಲಿ ಮತ್ತು ಎಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ಇವರ ಅಧ್ಯಕ್ಷರ ಸಮ್ಮುಖದಲ್ಲಿ ಮನೆಗಳಿಗೆಲ್ಲ ನಾವು ಬೀಗ ಹಾಕಿ ಅವರಿಗೆಲ್ಲ ತಿಳುವಳಿಕೆ ಹೇಳಿ ಬೀಗ ಹಾಕಿ ಓನರಿಗೆ ನೋಟಿಸ್ ಓನರ್ಗೆ ನಾವು ಹ್ಯಾಂಡ್ ಓವರ್ ಮಾಡಿದ್ದೀವಿ. ಕೆಲವೊಂದು ಮನೆಗಳಿಗೆ ಅವರಿಗೆ ವಿಷಯ ಗೊತ್ತಿಲ್ಲದೆ ಇರೋದ್ರಿಂದ ಅವರಿಗೆ ನೋಟಿಸ್ ಕೊಟ್ಟು 1 ವಾರದಲ್ಲಿ ತೆರವುಗೊಳಿಸೋಕ್ಕೆ ನೋಟಿಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. 30 ಮನೆಗಳಿತ್ತು. ಹೈಕೋರ್ಟಿಗೆ ರಿಟ್ ಅಪೀಲ್ ಹೋಗಿದೆ. ರಿಟ್ ಅಪೀಲು ನಡೀತಿರ್ಬೇಕಾದ್ರೆ ಸುಮಾರು ಇಲ್ಲಿ ಲೋಕಲಲ್ಲಿ ಕೆಲವು ಲೀಡರ್ಗಳೆಲ್ಲ ದೌರ್ಜನ್ಯವಾಗಿ ಆ ಸೈಟ್ಗಳನ್ನೆಲ್ಲ ಪರ್ಚೇಸ್ ಮಾಡಿ ನಮ್ಮ ಮೇಲೆ ಸುಳ್ಳು ಕೇಸ್ಗಳು ಸುಮಾರು ಒಂದು 20-25 ಕೇಸ್ಗಳನ್ನ ಮಾಡಿ ಇವತ್ತಿಗೂ ನಾವು ಕ್ರಿಮಿನಲ್ ಕೇಸ್ಗೆ ಓಡಾಡ್ತಾ ಇದ್ದೀವಿ. ನಮ್ಗೆ ಯಾವುದು ಹೈಕೋರ್ಟ್ ಕೂಡ ನಮ್ಮ ಪರವಾಗಿ ಆದೇಶ ಕೊಟ್ಟು ಸರಿ ಡೆವಲಪ್ಮೆಂಟ್ ಆಗಿಬಿಟ್ಟಿದೆ 35 ಗುಂಟೆಯಲ್ಲಿ, ಸರಿ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅಂತ AC ಅವ್ರಿಗೆ ಡೈರೆಕ್ಷನ್ ಮಾಡಿ ಮಾರ್ಕೆಟ್ ವ್ಯಾಲ್ಯೂ ಫಿಕ್ಸ್ ಮಾಡಿ ಆ ಅಮೌಂಟ್ 3 ತಿಂಗಳೊಳಗಡೆ ಅವ್ರಿಗೆ ಕೊಡಬೇಕು. ಇಲ್ಲಾಂದರೆ ಮನೆಗೆ 3 ತಿಂಗಳೊಳಗಡೆ ಅಮೌಂಟ್ ಕೊಟ್ಟಿಲ್ಲ ಅಂದರೆ ಮನೆಗಳು ಖಾಲಿ ಮಾಡಿಸಿ ಅಂತ 2022ರಲ್ಲಿ ಜನವರಿನಲ್ಲಿ ಆರ್ಡ್ರ್ ಮಾಡಿದ್ರು. ಆ ಆದೇಶದ ಮೇಲೆ ರಿವ್ಯೂ ಪಿಟಿಷನ್ ಹಾಕ್ಕೊಂಡ್ರು. ಆ ರಿವ್ಯೂ ಪಿಟಿಷನು ಡಿಸ್ಮಿಸ್ ಆಯಿತು. ಆ ರಿವ್ಯೂ ಪಿಟಿಷನ್ ಡಿಸ್ಮಿಸ್ ಆದಮೇಲೆ ಏನು ಮಾಡಿದ್ರು, 1 ವರ್ಷ ಬಿಟ್ಕೊಂಡು AC ಸಾಹೇಬ್ರಿಗೆ ಮತ್ತೆ ಲೆಟ್ರ್ ಹಾಕಿದ್ರು. ನಮ್ಗೆ ಈ ಥರ ನಾವು ದುಡ್ಡು ಕಟ್ತೀವಿ, ನಮಗೆ ಮಾರ್ಕೆಟ್ ವ್ಯಾಲ್ಯೂ ಫಿಕ್ಸ್ ಮಾಡಿ ಅಂತ ಅವರೇ ಕ್ರಯದಾರರು ಹಾಕ್ಕೊಂಡಿದ್ರು ಮನೆಗಳವರು. ಆ AC ಸಾಹೇಬರು ಜುಲೈ 2025ರಲ್ಲಿ ಆದೇಶ ಮಾಡಿದ್ರು. ಒಂದು ಅಡಿಗೆ 1350 ರೂಪಾಯಿ ಹಂಗೆ
ಒಂದು ನಿವೇಶ್ 30-40 ನಿವೇಶನ್ಗೆ 16,20,000 ರೂಪಾಯಿ ಹಂಗೆ 3 ತಿಂಗಳಿಗೆ 60 ದಿವಸ ಒಳಗಡೆ ಗ್ರಾಂಟಿ ಅವ್ರಿಗೆ ಕೊಟ್ಟು ಅದು ರಿಲೀಡ್ ಡೀಡ್ ಆಗಲಿ ಇಲ್ಲ ಕನ್ಫರ್ಮೆನ್ಸ್ ಡೀಡ್ ಆಗಲಿ ಮಾಡ್ಕೋಬೇಕು. ಆ ದಾಖಲಾತಿ ತಗೊಂಡು ಬಂದು ನಮ್ಮ ನ್ಯಾಯಾಲಯದಲ್ಲಿ ಹಾಜರುಪಡಿಸ್ಬೇಕಂತ ಆದೇಶ ಮಾಡಿದರು. ಆ ಆದೇಶ ಆದಮೇಲೆ ಕೂಡ ಯಾರೂ ಅಮೌಂಟ್ ಕಟ್ಟಿಲ್ಲ. ಅವರು ಇಲ್ಲಿ ನಾವು ಯಾಕೆ ಕಟ್ಟೋದು ನೋಡೋಣ ಅನ್ನೋದು ಅದೇ ಥರ ಇದ್ದರು. ನಾವು 90 ದಿವಸ ಆದಮೇಲೆ ಸಾಹೇಬ್ರಿಗೆ ನಾವು ಒಂದು ಅರ್ಜಿ ಕೊಟ್ಟವು. ಸರ್ ಈ ಥರ 60 ದಿವಸ ಆದ್ರೂ ಯಾರೂ ಅಮೌಂಟ್ ಕಟ್ಟಿಲ್ಲ, ನಮಗೆ ಮನೆಗಳನ್ನ ತೆರವು ಕೊಡಿ, ನಮ್ಮ ಪೊಸಿಷನ್ ಹ್ಯಾಂಡ್ ಓವರ್ ಮಾಡಿ ಅಂತ ಅರ್ಜಿ ಕೊಟ್ಟಾಗ ಮೊನ್ನೆ ಸಾಹೇಬರು 30 ಡಿಸೆಂಬರ್ 12ನೇ ತಿಂಗಳು ಒಂದು ಆದೇಶ ಮಾಡಿದ್ರು ತಹಸೀಲ್ದಾರ್ ಸರ್ಗೆ. ಇವತ್ತು 35 ಗುಂಟೆಯಲ್ಲಿರೋ ಮನೆಗಳವರು 60 ದಿವಸ ಆದರೂ ದುಡ್ಡು ಕಟ್ಟಿಲ್ಲ, ಅದನ್ನ ಅವ್ರನ್ನ ತೆರವು ಮಾಡಿಸಿ ಮೂಲ ಗ್ರಾಂಟಿ ಅವ್ರಿಗೆ ವಾರಸದಾರಿಗೆ ಪೊಸಿಷನ್ ಹ್ಯಾಂಡ್ ಓವರ್ ಮಾಡಿ ಅಂತ